ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಹೈಕೋರ್ಟಲ್ಲಿ ಬಿಟ್ಟಿರುವಂಥ ನೋಟಿಫಿಕೇಷನ್ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಪೋಸ್ಟಿನ ಹೆಸರು ಏನು ಅಂತ ಅಂದರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟ್ರಿ. ಇದು RPC ಹಾಗೆ HK ರೀಜನ್ ಈ ಎರಡೂ ಭಾಗದ ಪೋಸ್ಟ್ಗಳಿಗೆ ಇವರು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಇದನ್ನು ಅಪ್ಲೈ ಮಾಡೋದಕ್ಕೆ ಮುಂದಿನ ತಿಂಗಳು 15ನೇ ತಾರೀಕು ಕೊನೆ ದಿನ ಆಗಿರುತ್ತೆ. ಅಂದರೆ 15/4/2026 ಇದು ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಹಾಗೆ ಈ ಜಾಬಲ್ಲಿ ತುಂಬಾ ಒಳ್ಳೆ ಫ್ಯಾಸಿಲಿಟೀಸ್ಗಳು, ಒಳ್ಳೆ ಸೌಕರ್ಯಗಳು ಎಲ್ಲನೂ ಸಿಗುತ್ತೆ. ನೀವು ಯಾರೆಲ್ಲ KPSC KEA ಅವರ ಎಕ್ಸಾಮನ್ನು ಬರಿತಾ ಇದ್ದೀರಾ, ನೀವು ಈ ಎಕ್ಸಾಮ್ಗೆ ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಗಳಿದೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ಎಕ್ಸಾಮನ್ನು ಅಪ್ಲೈ ಮಾಡಬೇಕು ಅಂದರೆ 3 ಕ್ರೈಟೀರಿಯಾಗಳು ಇರಬೇಕು. ಫಸ್ಟ್ ಒನ್ ಏನಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು. ಇದು ಎಲ್ಲರ ಬಳಿಯಲ್ಲೂ ಇರುತ್ತೆ. ಎರಡನೇ ವಿಷಯ ಏನು ಅಂತ ಅಂದರೆ ಟೈಪಿಂಗ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಅದನ್ನು ಅವರು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರಿಂದ ಕ್ಲಿಯರ್ ಮಾಡಿರೋದಿದ್ರೂ ಪರವಾಗಿಲ್ಲ, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಇನ್ ಇಂಗ್ಲೀಷ್ ಇದನ್ನು ಕಂಡಕ್ಟ್ ಮಾಡ್ತಾರಲ್ವ, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್. ಸೊ ಇವರಿಂದ ಕ್ಲಿಯರ್ ಆಗಿರಬೇಕಾಗತ್ತೆ. ಸೆಕೆಂಡ್ ಇದ್ಬೇಕು ಕ್ರೈಟೀರಿಯಾ. ಮೂರನೇದೇನು ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಹೊಂದಿರಬೇಕಾಗಿರುತ್ತೆ ಅವರು. ಸೊ ಈ ಮೂರನ್ನು ಯಾರ ಹತ್ರ ಇದೆ, ಈ 3 ಕ್ರೈಟೀರಿಯಾಗಳು ನಿಮ್ಮ ಹತ್ರ ಇದ್ದರೆ ಈ ಎಕ್ಸಾಮನ್ನು ಅಪ್ಲೈ ಮಾಡಿ. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ. ಹೈಕೋರ್ಟ್ ರಿಲೇಟೆಡ್ ಅಥವಾ ಯಾವುದೇ ಒಂದು ಕೋರ್ಟ್ ರಿಲೇಟೆಡ್ ಜಾಬ್ಗಳಿಗೆ ನೀವು ಹೋಗಬೇಕು ಅಂದರೆ ಈ ಒಂದು ಕ್ರೈಟೀರಿಯಾ ಮಸ್ಟ್ ಇರುತ್ತೆ. ಅಂದರೆ ಟೈಪಿಂಗಲ್ಲಿ ನೀವು ತುಂಬಾ ಫಾಸ್ಟ್ ಇರಬೇಕು. ಈ ರೀತಿ ಇದಕ್ಕೆ ಬೇಕಾಗಿರುವಂಥ ಸ್ಕಿಲ್ ನಿಮ್ಮ ಹತ್ರ ಇಲ್ಲ ಅಂದರೆ ಇವಾಗಿಂದನೇ ನೀವು ಇದನ್ನು ಕಲೀರಿ. ಎಲ್ಲರೂ ಬರೀ KEA ಮತ್ತು KPSC ಎಕ್ಸಾಮನ್ನು ಓದ್ತೀರಾ. ಈ ರೀತಿ ಕೋಆಪ್ರೇಟಿವ್ ಬ್ಯಾಂಕ್ಗಳಾಗಿರ್ಬೋದು, ಹಾಗೆಯೇ ಹೈಕೋರ್ಟ್ಗಳಾಗಿರ್ಬೋದು, ಹಾಗೆ ನಮ್ಮ ಡಿಸ್ಟಿಕ್ ವೆಬ್ಸೈಟ್ ರಿಲೇಟೆಡಲ್ಲಿ ತುಂಬಾ ಜಾಬ್ಸ್ಗಳಿರುತ್ತೆ. ಇದೆಲ್ಲ ನಾವು ಆಸ್ಪಿರೆಂಟ್ಸ್ಗಳು ನೋಡೋಕ್ಕೆ ಹೋಗಲ್ಲ. ಅಲ್ಲಿ ಈ ರೀತಿ ಕ್ರೈಟೀರಿಯಾಗಳಿರುತ್ತೆ ಕೆಲವೊಂದು ಕಡೆ. ಸೊ ನಿಮ್ಮ ಹತ್ರ ಈ ಸ್ಕಿಲ್ ಇದ್ದರೆ ನೀವು ಆವಾಗ KPSC ಎಕ್ಸಾಮನ್ನು ಬರಿಬೋದು, ಹಾಗೆ ಈ ರೀತಿ ಬೇರೆ ಬೇರೆ ಜಾಬ್ಗಳನ್ನೆಯೂ ಬರಿಬೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಆಸ್ಪಿರೆಂಟ್ ಆಗಿದ್ದರೆ, ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಓದ್ತಾ ಇರೋರಾಗಿದ್ದರೆ, ನಿಮ್ಮ ಹತ್ರ ನೀವು ಲೈಬ್ರರಿಯಲ್ಲಿ ಇಡೀ ದಿನ ಓದ್ತಾ ಇರ್ತೀರ. ಸೊ 1 ಗಂಟೆ 2 ಗಂಟೆ ಇದಕ್ಕೋಸ್ಕರ ನೀವು ಮೀಸಲಿಡಿ. ಸೊ ನಿಮಗೆ ಒಂದಲ್ಲ ಒಂದಿನ ಇದು ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ಸ್ಕಿಲ್ಲನ್ನು ಕಲಿತ್ರೆ ಅದು ಡೆಫಿನೆಟ್ಲಿ ನಮ್ಗೆ ಅದರಿಂದ ಪ್ರಾಬ್ಲಮ್ ಅಂತೂ ಏನೂ ಆಗಲ್ಲ. ಅದು ನಮ್ಮ ಪರ್ಸ್ನಲ್ಗಾದರೂ ಯೂಸ್ ಆಗುತ್ತೆ, ಅಥವಾ ಮುಂದಿನ ದಿನ ನೀವು ಅದರಲ್ಲೇ ನೀವು ಕೆರಿಯರನ್ನು ಕೂಡ ಬಿಲ್ಡ್ ಮಾಡ್ಕೋಬೋದು. ಸೊ ಈ ಎಕ್ಸಾಮ್ಗೆ ನಾನು ಬೇಕಾಗಿರೋದ್ರ ಬಗ್ಗೆ ಹೇಳಿದೆ. ಇನ್ನೊಮ್ಮೆ ಹೇಳ್ತೀನಿ, ಡಿಗ್ರಿ ಹೊಂದಿರಬೇಕು, ಹಾಗೆ ಟೈಪಿಂಗ್ ರಿಲೇಟೆಡ್ ನಾಲೆಡ್ಜ್ ಇರಬೇಕಾಗಿರುತ್ತೆ, ಅದಕ್ಕೆ ಸರ್ಟಿಫಿಕೇಟ್ ಬೇಕು, ಹಾಗೆ ಕಂಪ್ಯೂಟರ್ ನಾಲೆಡ್ಜ್, ಇದು 3 ಬೇಕಾಗಿರುತ್ತೆ. ಹಾಗೆ ಇಲ್ಲಿ ಸ್ಯಾಲ್ರಿ ಕೂಡ ತುಂಬಾ ಚೆನ್ನಾಗಿದೆ. 44,900ರಿಂದ 1,00,000 ಪ್ಲಸ್ ಇದೆ. ಸೊ ಯಾರೆಲ್ಲ ಇಲ್ಲಿ ಕೋರ್ಟಲ್ಲಿ ನೀವು ನಿಮ್ಮ ಕೆರಿಯರನ್ನು ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದಕ್ಕೆ ಟ್ರೈ ಮಾಡ್ಬೋದು. ಮೊದಲು ಅವರು ಡಿಕ್ಟೇಷನನ್ನು ಕೊಡ್ತಾರೆ, ಅದನ್ನು ನೆಕ್ಸ್ಟ್ ನೀವು ಟ್ರಾನ್ಸ್ಲೇಟ್ ಮಾಡಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಶೀಘ್ರಲಿಪಿ ಪರೀಕ್ಷೆ ಒಟ್ಟು 100 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ 60 ಸೆಕ್ಯೂರ್ ಮಾಡಬೇಕಾಗಿರುತ್ತೆ. ಹಾಗೆ ಇಂಟರ್ವ್ಯೂ 20 ಮಾರ್ಕ್ಸಿಗೆ ನಡೆಯುತ್ತೆ. ಸೊ ಇದರಲ್ಲಿ 10 ಮಾರ್ಕ್ಸನ್ನು ಸೆಕ್ಯೂರ್ ಮಾಡಬೇಕು. ಸೊ ಓವರಾಲ್ 120 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಇಂಟರ್ವ್ಯೂ ಎಕ್ಸಾಮ್ ಎರಡನ್ನೂ ಸೇರಿಸಿ ಇದರಲ್ಲಿ 70 ಮಿನಿಮಮನ್ನು ತಗೋಬೇಕಾಗುತ್ತೆ. ಇದರಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ಗಳು ಕೂಡ ಇನ್ಕ್ಲೂಡ್ ಆಗಿದೆ. ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ 11 ಪೋಸ್ಟ್ಗಳಿದೆ. ಹಾಗೆ RPC ಅವರಿಗೆ ಒಟ್ಟು 59 ಹುದ್ದೆಗಳಿದೆ. 53 + 6 ಬ್ಯಾಕ್ಲಾಗ್ ಇದೆ. ಸೊ ಯಾರೆಲ್ಲ ನೀವು ಕೋರ್ಟಲ್ಲಿ ನಿಮ್ಮ ಕೆರಿಯರನ್ನು ಶುರು ಮಾಡಬೇಕು ಅಂತ ಇದ್ದೀರಾ, KPSC ಎಕ್ಸಾಮ್ಗಳನ್ನೆಲ್ಲ ಬರೆದು ಸಾಕಾಗಿದ್ದರೆ ನೀವು ಇದನ್ನು ಟ್ರೈ ಮಾಡಿ. ಹೇಗೋ KPSC ಅವರ ಕಡೆಯಿಂದ ಸದ್ಯಕ್ಕೆ ನೋಟಿಫಿಕೇಷನ್ ಬರ್ತಿಲ್ಲ. ಸೊ ಈ ರೀತಿ ನೀವು ಟೈಮನ್ನು ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ಹೇಳ್ದಂಥ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.